ಸ್ನೇಹಿತರೆ, ಯಾರಿಗೆಲ್ಲ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಗಳನ್ನ ತಗೊಳ್ಳೋದಿಕ್ಕೆ ಸಾಧ್ಯ ಆಗಿಲ್ಲ ಅಂತವರು ಈ ಒಂದು ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ನೀವು ಮನೆಗಳನ್ನ ತಗೋಬಹುದು ಸ್ನೇಹಿತರೆ. ಅಂದ್ರೆ ಈ ಒಂದು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಿಮ್ಗೆ ಎಲ್ರಿಗೂ ಕೂಡ ಈ ಒಂದು ಮನೆಗಳು ಸಿಗುವಂತದ್ದು. ಅಂದ್ರೆ ಈ ಒಂದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಮತ್ತೆ ಹಲವಾರು ಅಭಿವೃದ್ಧಿ ನಿಗಮಗಳಿಂದ ನಿಮ್ಗೆ ಆ ಒಂದು ಮನೆಗಳು ಸಿಗುವಂತದ್ದು ಸ್ನೇಹಿತರೆ. ಅದೇ ರೀತಿಯಾಗಿ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಕೂಡ ಯಾರಿಗೆಲ್ಲ ಮನೆಗಳು ಸಿಕ್ಕಿಲ್ಲ ಅಂತವರು ಇನ್ನೂ ಕೂಡ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಗಳನ್ನ ತಗೊಳ್ಳೋದಿಕ್ಕೆ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಗಳನ್ನ ತಗೊಂಡಂತವ್ರಿಗೆ ಈ ಒಂದು ಬಿಲ್ಗಳು ಕೂಡ ಆಗ್ತಾ ಇಲ್ಲ ಅಂತ ತುಂಬಾ ಜನರು ಕಮೆಂಟ್ ಮಾಡ್ತಾ ಇದ್ರಿ. ಅದು ಕೂಡ ಈ ಒಂದು ಜನವರಿಯಿಂದಾನೇ ಕೂಡ ಯಾರಿಗೆಲ್ಲ ಒಂದು ಪೆಂಡಿಂಗ್ ಬಿಲ್ಗಳಿದೆ ಆ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಅಂತವ್ರು ಎಲ್ರಿಗೂ ಕೂಡ ಈ ಒಂದು ಜನವರಿಯಿಂದಾನೇ ಕೂಡ ಹಾಕ್ತಾರೆ ಅಂತಾನು ಕೂಡ ಒಂದು ಇನ್ಫಾರ್ಮೇಶನ್ ಇದೆ. ಅದೇ ರೀತಿಯಾಗಿ ಈ ಒಂದು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಿಮ್ಗೆ ಯಾರಿಗೆಲ್ಲ ಮನೆಗಳು ಸಿಕ್ಕಿಲ್ಲ ಅಂತವ್ರು ಎಲ್ರು ಕೂಡ ಈ ಒಂದು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ನೀವು ಅರ್ಜಿಗಳನ್ನ ಹಾಕ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಈ ಒಂದು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಬರುವಂತ ಈ ಒಂದು ಏನ್ ಯೋಜನೆಗಳಿದೆ ಅದರಲ್ಲಿ ಯಾವ್ದಾದ್ರಲ್ಲಿ ಮನೆಗಳನ್ನ ಕೊಡ್ತಾ ಇದಾರೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಬಸವ ವಸತಿ ಯೋಜನೆ, ನಂತರ ಈ ಒಂದು ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆ, ನಂತರ ಈ ಒಂದು ಆಶ್ರಯ ಗೃಹ ಯೋಜನೆ, ನಂತರ ಮುಖ್ಯಮಂತ್ರಿಗಳ 1 ಲಕ್ಷ ಈ ಒಂದು ಗೃಹ ಯೋಜನೆ,